ಆಸ್ಪತ್ರೆಗಳು ರೋಗಿಗಳು ಬರಲಿಕ್ಕೆ, ಡಾಕ್ಟರ್ಗಳು ಬಂದು ಕೆಲಸ ಮಾಡಲಿಕ್ಕೆ, ಆಡಳಿತ ಮಂಡಳಿ ಕೆಲಸ ಮಾಡಲಿಕ್ಕೆ ಬಹಳ ತೊಡಕಿದೆ. 119 ವರ್ಷಗಳ ಇತಿಹಾಸ ಇರುವ ಮೈಸೂರಿನ ಮಿಷನ್ ಆಸ್ಪತ್ರೆಗೆ ಕಿರಿಕಿರಿ. ಯಾವುದೋ ಒಂದು ಹೊರಗಿನ ಕೈಗಳು ಉಪಯೋಗಿಸ್ತಾ ಇದೆ ಅನ್ನುವಂಥ ಅನುಮಾನ, ಸಂಶಯ ನಮಗೂ ಕೂಡ ಇದೆ. ಆಸ್ಪತ್ರೆ ಆವರಣದಲ್ಲಿ ನಿತ್ಯವೂ ಪ್ರತಿಭಟನೆ, ವೈದ್ಯರಿಗೆ ಸಿಬ್ಬಂದಿಗಳಿಗೆ ಕಿರುಕುಳ. ಇಂಥ ಗಲಾಟೆ ಗದ್ದಲಗಳನ್ನು ಅವರು ನಿಲ್ಲಿಸಿದಾಗ ಮಾತ್ರ ಆಸ್ಪತ್ರೆಯ ಅಭಿವೃದ್ಧಿಯ ಕಾರ್ಯ ಸಾಧ್ಯ. ಕೆಲಸಕ್ಕೆ ಹಾಜರಾಗದಿದ್ದರೂ ಸಂಬಳ ಕೊಡಿ ಎಂದು ಆಸ್ಪತ್ರೆ ಮೇಲೆ ಇಲ್ಲ ಸಲ್ಲದ ಆರೋಪ. ನಮ್ಮ ಆಸ್ಪತ್ರೆಯ ದಾಖಲಾತಿ ಪ್ರಕಾರವಾಗಿ ಅವರು ಅನ್ನಾಥರೈಸ್ಡ್ ಆಬ್ಸೆಂಟ್ ಆಗಿರೋದ್ರಿಂದ ನಾವು ಅವರಿಗೆ ಸಂಬಳವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಮಿಷನ್ ಆಸ್ಪತ್ರೆ ಕಾರ್ಯಕಲಾಪಕ್ಕೆ ಕಾರ್ಮಿಕರೇ ಅಡ್ಡಿ, 6 ಜನ ನೌಕರರ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು. ನಾವು ಕಾನೂನಾತ್ಮಕವಾಗಿ ಎಲ್ಲವನ್ನ ಮುಂದುವರಿಸಬೇಕಾಗ್ತದೆ. ಮಿಷನ್ ಆಸ್ಪತ್ರೆಯ ಸಂಕಟ. ಮಿಷನ್ ಆಸ್ಪತ್ರೆಯ ವಿಷಯದಲ್ಲಿ ಮಾತಾಡೋದಾದರೆ ಸುಮಾರು 119 ವರ್ಷಗಳ ಚರಿತ್ರೆ ಈ ಮಿಷನ್ ಆಸ್ಪತ್ರೆಗಿದೆ. ಆವತ್ತಿನ ಕಾಲದಲ್ಲಿ ಕೇರ್ ಹಾಸ್ಪಿಟಲ್ ಬಿಟ್ಟರೆ ಮಿಷನ್ ಆಸ್ಪತ್ರೆನೇ ಉತ್ತಮವಾದಂಥ ಒಂದು ಸೇವೆ ಮಾಡಿರೋದು. ಇದೊಂದು ಮಿಷನರಿಗಳ ಸ್ಥಾಪನೆ ಮಾಡಿದಂಥ ಆಸ್ಪತ್ರೆ, ಒಂದು ಚಾರಿಟಿ ಆಸ್ಪತ್ರೆ ಇದು. ಆದರೆ ಕಾಲಾಂತರದಲ್ಲಿ ಮೈಸೂರಿನ ಪಟ್ಟಣದಲ್ಲಿ, ಮೈಸೂರಿನ ಹೊರಭಾಗದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳು ಬಂದಿವೆ. ಈ ಹಿನ್ನೆಲೆಯಿಂದಾಗಿ ಮಿಷನ್ ಆಸ್ಪತ್ರೆಗೆ ರೋಗಿಗಳು ಬರುವಂಥ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಆದರೂ ಕೂಡ ಮಿಷನ್ ಆಸ್ಪತ್ರೆ ಒಂದು ಭಾಳ ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿದೆ. ಅತ್ಯಂತ ಕಡುಬಡವರಿಗೂ ಕೂಡ ಅಲ್ಲಿ ರೋಗಿಗೆ ಟ್ರೀಟ್ಮೆಂಟ್ ಸಿಕ್ಕುವಂತಹ ಒಂದು ಅಮೂಲ್ಯ ಸೇವೆಯನ್ನು ಮಿಷನ್ ಆಸ್ಪತ್ರೆ ಮಾಡ್ತಾ ಬಂದಿದೆ. ಇವತ್ತು ಮಿಷನ್ ಆಸ್ಪತ್ರೆ ಭಾಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಮೊದಲನೇದಾಗಿ ಆಸ್ಪತ್ರೆಗಳು ಮೈಸೂರು ಭಾಗದಲ್ಲಿ ತುಂಬ ಆಗಿರೋದ್ರಿಂದ ಒಂದು ಪೈಪೋಟಿ ಇದಕ್ಕೆ ಕಾರಣ. ಎರಡನೇದಾಗಿ ನಾನು ಮಿಷನ್ ಆಸ್ಪತ್ರೆಯಲ್ಲಿ ಗಮನಿಸಿದ್ದು ವರ್ಕರ್ಸ್ ಮತ್ತು ಸ್ಟಾಫ್ ಓವರ್ಫ್ಲೋ ಇದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಜನರು ಅಲ್ಲಿ ಕೆಲಸಗಾರರಿದ್ದಾರೆ. ಮತ್ತು ಸುಮಾರು 300 ಬೆಡ್ಡಿನ ಆಸ್ಪತ್ರೆ ಅದು. ಆದರೆ ಹಲವಾರು ವರ್ಷಗಳಿಂದ ಅಲ್ಲಿ 50 ಬೆಡ್ ಮಾತ್ರ ಮೇಂಟೈನ್ ಆಗ್ತಾ ಬಂದು 300 ಬೆಡ್ಡಿನ ಕೆಲಸಗಾರರಿಗೆ ಸಂಬಳ ಕೊಡ್ತಾ ಬಂದಿದ್ದಾರೆ. ಇದು ಒಂದು ಕಾರಣ. ಮೂರನೇದಾಗಿ ಕೋವಿಡ್-19 ಮೊದಲನೇ ಅಲೆ 2020ರಲ್ಲಿ ಏನು ಪ್ರಾರಂಭ ಆಯಿತು, ಆ ಸಂದರ್ಭದಲ್ಲಿ ಆಸ್ಪತ್ರೆ ಸಂಪೂರ್ಣವಾಗಿ ಮುಚ್ಚಲಾಯಿತು. ಆ ಸಂದರ್ಭದಲ್ಲಿ ಎಲ್ಲ ವರ್ಕರ್ಸ್ಗಳಿಗೆ, ಸ್ಟಾಫ್ಗಳಿಗೆ ಅಲ್ಲಿ ಸಂಬಳ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಆರ್ಥಿಕವಾಗಿ ಆಸ್ಪತ್ರೆ ಕುಂಠಿತ ಆಯಿತು. ಮತ್ತು ನಾಲ್ಕನೇದಾಗಿ ಅಲ್ಲಿ ಮಿಷನ್ ಆಸ್ಪತ್ರೆಗೆ ಪ್ರಾಪರ್ಟಿ ಟ್ಯಾಕ್ಸ್, ಅದು ದೊಡ್ಡ ಮೊತ್ತದ ಹಣವನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಬಂತು. ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಮತ್ತು ಡೈರೆಕ್ಟರ್ ಅವರು ಇದು ಚಾರಿಟಿ ಆಸ್ಪತ್ರೆ ಆದದ್ರಿಂದ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಕ್ಕೆ ಬರೋದಿಲ್ಲ ಅಂತೇಳಿ ಅವರು ನ್ಯಾಯಾಲಯಕ್ಕೆ ಕೇಸ್ ಮಾಡಿದರು. ಆದರೆ 2016ರಲ್ಲಿ ಇಂದ ಮುಂದಕ್ಕೆ ಅದು ಕೇಸು ಮುಂದುವರೆದು ಇಲ್ಲ, ಇಲ್ಲಿ ಚಾರಿಟಿ ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ಚಾರಿಟಿ ನಡೀತಾ ಇಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಗಮನಿಸ್ತು. ಅಂದರೆ ನಾವು ರಿಯಾಯಿತಿ ದರದಲ್ಲಿ ನಾವು ಅಲ್ಲಿ ಚಾರಿಟಿಯನ್ನು ನಡೆಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಯಾವುದೇ ಆಸ್ಪತ್ರೆಯನ್ನು ನೀವು ಗಮನಿಸಿದರೆ ಮಿಷನ್ ಆಸ್ಪತ್ರೆಯಲ್ಲಿ ಒಂದು ಶುಲ್ಕ ಇರ್ಬೋದು, ಅದು ಬಹಳಷ್ಟು ಕಡಿಮೆ. ಆದರೆ ಡಾಕ್ಟರ್ಸ್ನವ್ರುಗಳಿಗೆ, ಸ್ಟಾಫ್ಗಳಿಗೆ, ನರ್ಸಸ್ನವರಿಗೆ, ವರ್ಕರ್ಸ್ಗೆ ಸಂಬಳ ಕೊಡಬೇಕಾದ್ರಿಂದ ನಾವು ಚಾರಿಟಿಯನ್ನು ರಿಯಾಯಿತಿ ದರದಲ್ಲಿ ನಡೆಸ್ತಾ ಇದ್ವಿ. ಇದನ್ನು ಗಮನಿಸಿದಂತಹ ನ್ಯಾಯಾಲಯ ಇಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಹೇಳಿದಾಗ ಬಹಳ ಕೋಟಿಗಟ್ಟಲೆ ದೊಡ್ಡ ಮೊತ್ತದ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಯಿತು. ಈ ಸಂದರ್ಭದಲ್ಲಿಯೂ ಕೂಡ ಆರ್ಥಿಕವಾಗಿ ಮಿಷನ್ ಆಸ್ಪತ್ರೆ ಕೆಳಮಟ್ಟಕ್ಕೆ ಇಳಿತಾ ಬಂತು. ಹೀಗಾಗಿ ಕಳೆದ ಜೂನ್ ಜುಲೈ ಈ ತಿಂಗಳಿನಲ್ಲಿ ಅಲ್ಲಿ ಸ್ಟ್ರೈಕ್ ಆರಂಭ ಆಯಿತು. ಈ ಸಂದರ್ಭದಲ್ಲಿ ALC ಮೇಡಮ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಹತ್ರ ಒಂದು ಮಾತುಕತೆ ಆರಂಭ ಆದಾಗ ಅಲ್ಲಿಯವರೆಗಿದ್ದಂತೆ ಎಲ್ಲ ಸಂಬಳನ ಕೊಟ್ಟು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮತ್ತೆ ಮಿಷನ್ ಆಸ್ಪತ್ರೆ ಆರಂಭ ಆಯಿತು.
ಮಿಷನ್ ಆಸ್ಪತ್ರೆ ಆರಂಭ ಆದಮೇಲೆ ಅಲ್ಲಿರುವಂತಹ ಯೂನಿಯನ್ ಲೀಡರ್ಸ್ ಮತ್ತು ಅವರ ಜೊತೆಯಲ್ಲಿರುವಂಥವರು ಮಿಷನ್ ಆಸ್ಪತ್ರೆಯ ಪುನಃ ಅಭಿವೃದ್ಧಿಗೆ ಸಮರ್ಪಕವಾದ ರೀತಿಯಲ್ಲಿ ಅವರು ಅಲ್ಲಿ ವರ್ತಿಸ್ತಾ ಇಲ್ಲ. ಹೀಗಾಗಿ ಅವರು ನಮ್ಮ ಮಿಷನ್ ಆಸ್ಪತ್ರೆಯ ಒಬ್ಬ ಒಳ್ಳೆಯ ಅಸಿಸ್ಟೆಂಟ್ ನರ್ಸಿಂಗ್ ಸೂಪರಿಂಟೆಂಟ್ ಮೇಲೆ ಗಲಾಟೆ ಮಾಡ್ತಾರೆ, ಅವರ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡ್ತಾರೆ ಮತ್ತು ಅವರು ಒಂದು ಅಸಭ್ಯವಾದ ರೀತಿಯಲ್ಲಿ ವರ್ತಿಸ್ತಾರೆ, ಹಲ್ಲೆ ಮಾಡ್ತಾರೆ. ಈ ವಿಷಯದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ FIR ಆಗುತ್ತೆ. ಇದನ್ನು ಗಮನಿಸಿದಂಥ ನಮ್ಮ ಆಡಳಿತ ಮಂಡಳಿ, ಮುಖ್ಯವಾಗಿ ಆಸ್ಪತ್ರೆಯ ನಿರ್ದೇಶಕರು ಅವರಷ್ಟೂ ಜನನ ಸಸ್ಪೆಂಡಲ್ಲಿ ಇಟ್ಟು ಎನ್ಕ್ವೈರಿ ಹಂತದಲ್ಲಿ ಅದು ನಡೀತಾ ಇದೆ. ಈ ಎನ್ಕ್ವೈರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಸಸ್ಪೆಂಡ್ ಮಾಡಿರುವಂಥದ್ದನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿಗೂ ಕೂಡ ಆಡಳಿತ ಮಂಡಳಿಯವರಿಗೆ ತೊಂದರೆ ಕೊಡ್ತಾ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗದಿರುವಂತಹ ಒಂದು ಗಲಾಟೆ ಗದ್ದಲಗಳನ್ನು ಅವರು ಎಬ್ಬಿಸ್ತಾ ಇದ್ದಾರೆ. ಮತ್ತು ಅವರು ಸಂಬಳ ಬಂದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ನಿಜ ಸಂಗತಿ ಏನಂತ ಹೇಳಿದ್ರೆ ಅವರು ಸಸ್ಪೆಂಡಲ್ಲಿ ಇರೋದು, ಮತ್ತೆ ನಮ್ಮ ಆಡಳಿತ ಮಂಡಳಿಯಿಂದ ಒಬ್ಬರು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಇದ್ದಾರೆ, ಅವರ ಹತ್ರ ಹೋಗಿ ಅಟೆಂಡೆನ್ಸ್ ಕೊಡ್ತಾ ಇಲ್ಲ. ಆಸ್ಪತ್ರೆಗೆ ಬರ್ತಾರೆ, ಕೂತ್ಕೊಳ್ತಾರೆ, ಗಲಾಟೆ ಗದ್ದೆಗಳನ್ನ ಎಬ್ಬಿಸ್ತಾರೆ, ಮನೆಗೆ ಹೋಗ್ತಾರೆ. ಆದರೆ ಅವರು ನಮ್ಮ ಒಂದು ಆಸ್ಪತ್ರೆಯ ದಾಖಲಾತಿಯ ಪ್ರಕಾರವಾಗಿ ಅವರು ಆಸ್ಪತ್ರೆಯಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಅವರು ಅಟೆಂಡೆನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಅಷ್ಟೋ ಜನರಿಗೂ ಕೂಡ ಸ್ಯಾಲ್ರಿ ಕೊಡಲಿಕ್ಕೆ ಕಾನೂನಿನ ತೊಡಕುಂಟಾಗಿದೆ. ಈ ವಿಷಯದಲ್ಲಿ ನಾವು ಸಂಬಂಧಪಟ್ಟಂಥ ಇಲಾಖೆಗಳ ಬಳಿಯಲ್ಲಿ ನಾವು ತಿಳಿಸಿದ್ದೇವೆ, ಕಾನೂನಾತ್ಮಕವಾಗಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಆದರೆ ಯಾರು ಆಡಳಿತ ಮಂಡಳಿಯವರು ನೇಮಕ ಮಾಡಿರುವಂಥ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಬಳಿಯಲ್ಲಿ ಅಟೆಂಡೆನ್ಸ್ ಕೊಡ್ತಾ ಇದ್ದಾರೋ ಅವರಿಗೆ ಕಾಲಕಾಲಕ್ಕೆ ನಾವು ಸಂಬಳವನ್ನು ಕೊಡ್ತಾ ಬಂದಿದ್ದೀವಿ. ಮತ್ತು ಇವರ ಒಂದು ಗಲಾಟೆ ಗದ್ದಲದಿಂದಾಗಿ ಆಸ್ಪತ್ರೆಯ ಅಭಿವೃದ್ಧಿಯ ಕಾರ್ಯ ಹಿನ್ನಡೆಯಾಗಿದೆ. ಆದರೆ ಆಡಳಿತ ಮಂಡಳಿಯು ಮುಂದಿನ ದಿನಗಳಲ್ಲಿ ಸೂಕ್ತವಾದಂತಹ ಕಾನೂನಾತ್ಮಕವಾಗಿ ಕ್ರಮವನ್ನು ವಹಿಸಿ ಆಸ್ಪತ್ರೆಯ ಅಭಿವೃದ್ಧಿಯ ಕಾರ್ಯಕ್ಕೆ ನಾವು ತೊಡಗಿಕೊಳ್ತೇವೆ. ಮತ್ತು ಬಹಳ ಪ್ರಾಮುಖ್ಯವಾಗಿ ನಾನು ಹೇಳುವಂಥ ವಿಷಯ ಏನಂತ ಹೇಳಿದ್ರೆ, ಆಸ್ಪತ್ರೆಯ ಅಭಿವೃದ್ಧಿಯ ಕಾರ್ಯಕ್ಕೆ ಎಲ್ಲರೂ ಕೂಡ ಸಹಕರಿಸಿದರೆ ಮಾತ್ರ ನಾವು ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಈಗಾಗಲೇ ಅವರ ಚಾರ್ಟೆಡ್ ಡಿಮ್ಯಾಂಡ್ ವಿಷಯದಲ್ಲಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅಲ್ಲಿ ಕನ್ಸಲೇಷನ್ ನಡೀತಾ ಇದೆ ಮತ್ತು ಅವರು ಸಂಬಳದ ವಿಷಯದಲ್ಲಿ ಕಂಪ್ಲೇಂಟ್ ಮಾಡಿರೋದ್ರಿಂದ ಅಲ್ಲಿ ಅಸಿಸ್ಟೆಂಟ್ ಲೇಬರ್ ಆಫೀಸರ್ ಅವರು ಕೋರ್ಟ್ಗೆ ಕೇಸ್ ಮಾಡಿದ್ದಾರೆ. ಆ ವಿಷಯವೂ ಕೂಡ ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಅದರಿಂದ ಇಂಥ ಸಂದರ್ಭದಲ್ಲಿ ನಾವು ಕಾನೂನಾತ್ಮಕವಾಗಿ ಎಲ್ಲವನ್ನ ಮುಂದುವರಿಸಬೇಕಾಗ್ತದೆ. ಇಂಥ ಗಲಾಟೆ ಗದ್ದಲಗಳನ್ನು ಅವರು ನಿಲ್ಲಿಸಿದಾಗ ಮಾತ್ರ ಆಸ್ಪತ್ರೆಯ ಅಭಿವೃದ್ಧಿಯ ಕಾರ್ಯ ಸಾಧ್ಯ ಅಂತಕ್ಕಂಥ ಮಾತನ್ನ ನಾನು ಮಿಷನ್ ಆಸ್ಪತ್ರೆಯ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆಸ್ಪತ್ರೆಯಲ್ಲಿರುವಂತಹ ವರ್ಕರ್ಸನ್ನು, ಯೂನಿಯನ್ ಲೀಡರ್ಸ್ನ ಯಾವುದೋ ಒಂದು ಹೊರಗಿನ ಕೈಗಳು ಉಪಯೋಗಿಸ್ತಾ ಇದೆ ಅನ್ನುವಂಥ ಅನುಮಾನ, ಸಂಶಯ ನಮಗೂ ಕೂಡ ಇದೆ. ಅದನ್ನು ಕಾನೂನಾತ್ಮಕವಾಗಿ ನಾವು ಕಂಡುಕೊಳ್ಬೇಕಾಗಿದೆ. ಅಂಥವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಈ ಆಸ್ಪತ್ರೆ ಕಂಡೀಷನ್ಸ್ ಇದೆ, ನಡೀತಾ ಇದೆ, ಆಸ್ಪತ್ರೆ ರನ್ನಿಂಗ್ ಇದೆಯಾ? ಆಸ್ಪತ್ರೆ ರನ್ನಿಂಗ್ ಅಲ್ಲಿ ಇದೆ. ರೋಗಿಗಳು ಬರಲಿಕ್ಕೆ ಇವರಿಂದ ಈ ಗಲಾಟೆ ಗದ್ದಲಗಳೇ ತೊಂದರೆ ಆಗಿರೋದ್ರಿಂದ ರೋಗಿಗಳು ಬರೋ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಆಸ್ಪತ್ರೆಯ ಮೇಲೆ ಬಹಳಷ್ಟು ನಂಬಿಕೆ ಇಟ್ಟಿರುವಂಥ, ವಿಶ್ವಾಸವಿಟ್ಟಿರುವಂಥ ರೋಗಿಗಳು ನಿರಂತರವಾಗಿ ಮಿಷನ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ಸೇವೆಯನ್ನು ಹೊಂದ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ ಆಸ್ಪತ್ರೆ ವಿರುದ್ಧವಾಗಿ ಏನು ಚಟುವಟಿಕೆ ಮಾಡ್ತಿದ್ದಾರೆ ಅವ್ರ ವಿರುದ್ಧ ನೀವೇನಾದ್ರು ಕಾನೂನು ಕ್ರಮ ತಗೊಂಡಿದ್ದೀರಾ, ಮುಂದಾಗಿದ್ದೀರಾ? ಖಂಡಿತವಾಗಿಯೂ ಅವ್ರ ವಿರುದ್ಧವಾಗಿ ನಾವು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಮುಂದಾಗಿದ್ದೀವಿ. ಆ ವಿಷಯದಲ್ಲಿ ನಾವು ಆಡಳಿತ ಮಂಡಳಿಯವರು ಕಾರ್ಯಗತವಾಗಿದ್ದೀವಿ. ಈಗ ಇದುವರೆಗೂ ಅವ್ರಿಗೆ ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ತಾವೇನು ಹೇಳ್ತೀರಿ? ಅವರು ಹೇಳ್ತಾ ಇರೋ ಸಂಬಳ ಕೊಡ್ತಾ ಇಲ್ಲ ಅಂತ ವಿಚಾರಕ್ಕೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಅವರು ನಮ್ಮ ಆಸ್ಪತ್ರೆಯ ದಾಖಲಾತಿ ಪ್ರಕಾರವಾಗಿ ಅವರು ಬಂದು ಕೆಲಸ ಮಾಡ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಅವರು ಅಟೆಂಡೆನ್ಸ್ ಕೊಡ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಏನು ಒಂದು ಕ್ರಮ ನಿಯಮ ಇದೆಯೋ ಆ ಪ್ರಕಾರವಾಗಿ ನಮ್ಮ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಬಳಿಯಲ್ಲಿ ಬಂದು ಅಟೆಂಡೆನ್ಸ್ನ ಅವರು ಕೊಡದೇ ಇರೋದ್ರಿಂದ, ಅನ್ಆಥರೈಸ್ಡ್ ಆಬ್ಸೆಂಟ್ ಆಗಿರೋದ್ರಿಂದ ನಾವು ಅವರಿಗೆ ಸಂಬಳವನ್ನು ಕೊಡೋದಕ್ಕೆ ಬರೋದಿಲ್ಲ. ಅಂದ್ರೆ ಅವರು ಈಗ ಕೆಲಸನೇ ಮಾಡದೆ ಸಂಬಳ ಕೇಳ್ತಿದ್ದಾರೆ ಅಂತ ತಮ್ಮ ಅಭಿಪ್ರಾಯ? ಖಂಡಿತವಾಗಿಯೂ ಕೂಡ ನಾನು ಅದನ್ನ ವ್ಯಕ್ತಪಡಿಸ್ತೇನೆ. ನಮ್ಮ ಆಸ್ಪತ್ರೆಯ ದಾಖಲಾತಿ ಪ್ರಕಾರವಾಗಿ ಅವರು ಅನ್ಆಥರೈಸ್ಡ್ ಆಬ್ಸೆಂಟ್ ಆಗಿರೋದ್ರಿಂದ ನಾವು ಅವರಿಗೆ ಸಂಬಳವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಅಲ್ಲಿ ಹೋಗಿ ಕೂತು ಕೆಲಸ ಮಾಡಲಿಕ್ಕೆ ಅವರು ಅಡಚಣೆ ಮಾಡ್ತಾ ಇದ್ದಾರೆ, ಗಲಾಟೆ ಗದ್ದಲಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರು ಆಸ್ಪತ್ರೆಯ ಕ್ರಮ ನಿಯಮಗಳಿಗೆ ಒಳಪಟ್ಟು
ನಾವು ಆಡಳಿತ ಮಂಡಳಿಯಿಂದ ನೇಮಕ ಮಾಡಿರುವಂಥ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಬಳಿಯಲ್ಲಿ ಬಂದು ಅಟೆಂಡೆನ್ಸ್ ಕೊಡ್ತಾ ಇದ್ದಾರೋ ಅವರಿಗೆ ನಿರಂತರವಾಗಿ ನಾವು ಸಂಬಳವನ್ನು ಕೊಡ್ತಾ ಬಂದಿದ್ದೀವಿ. ಅವರಿಗೆ ಬಾಕಿ ಇರುವಂಥ ಸಂಬಳಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅವ್ರಿಗೂ ಕೂಡ. ನಾವು ಈಗಾಗಲೇ ಸಾಕಷ್ಟು ಬಾರಿ ಪೊಲೀಸ್ ರಕ್ಷಣೆಗೆ ಕೋರಿ ಪತ್ರ ಬರೆದಿದ್ದೀವಿ ನಾವು. ಪೊಲೀಸ್ನವರ ರಕ್ಷಣೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ನಾವು ಕೇಳಿದ್ದೀವಿ. ಖಂಡಿತವಾಗಿಯೂ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸದಾ ಸಿದ್ಧವಾಗಿದೆ. ನನ್ನ ಹೆಸರು ವೆನ್ನಿಲಾ ಅಂತ. ನಾನು ಕಿಚನಲ್ಲಿ ಅಡುಗೆ ಮಾಡ್ತೇವೆ. ಅಡುಗೆ ಮಿಷಿನ್ ಹಾಸ್ಪಿಟ್ಲಲ್ಲಿ ಕುಕ್ಕಿಂಗ್ ಕೆಲಸ ಮಾಡ್ತೀವಿ ಹಾಸ್ಟ್ಲಲ್ಲಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ನಿಮಗೆ ಸಂಬಳಗಳು ಬರ್ತಾ ಇದೆಯಮ್ಮ? ಬರ್ತಾ ಇತ್ತು ಸರ್. ಈಗ ಒಂದು 6-7 ತಿಂಗಳಿಂದ ಸಂಬಳ ಇರಲಿಲ್ಲ. ಮತ್ತು ಈಗ ಹೋಗ್ತಿರೋ ಜಾಯಿನ್ ಮಾಡಿಕೊಂಡು ಈಗ ಹಾಸ್ಟ್ಲು ಬೇರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನಮಗೆ ಕೊಡ್ತಿದ್ದಾರೆ ಸರ್. ನಿಮಗೆ ತೊಂದರೆ ಏನು ಕೊಡ್ತಾ ಇಲ್ಲ? ತೊಂದರೆ ಏನಿಲ್ಲ ಸರ್ ನಮಗೆ. ನಿಮ್ಗೆ ಅನುಕೂಲ ಮಾಡ್ತಾರೆ. ಅದೇ ಈಗ ಕೊಡ್ತಿದ್ದಾರೆ. ಈಗ 2 ತಿಂಗಳಿಂದ ಸಂಬಳ ಕೊಟ್ಟಿದ್ದಾರೆ ಸರ್ ನಮಗೆ. ನಿಮ್ದೇನು ಅಬ್ಜೆಕ್ಷನ್ ಆಸ್ಪತ್ರೆ ಬಗ್ಗೆ ಏನು ಹೇಳ್ತೀರಾ ನೀವು? ಏನಿಲ್ಲ ಸರ್, ನಮಗೆ ಮಾಮೂಲಿ ಎಲ್ಲ ಬರ್ತಾ ಇತ್ತು, ಚೆನ್ನಾಗಿತ್ತು. ಅದೇ ಸ್ಟ್ರೈಕಲ್ಲಿಂದ ಈಗ ಸ್ವಲ್ಪ ಇದಾಯಿತು. ನಮಗೂ ಇನ್ನು 3-4 ತಿಂಗಳು ಸಂಬಳ ಎಲ್ಲ ಬಂದಿಲ್ಲ. ಈಗ ಅನಾನುಕೂಲ ಆಗಿದೆ. ಹಾಂ ಸರ್ ಅಷ್ಟೇ. ನಾನ್ ಪಲ್ಲವಿ ಸರ್. ಏನ್ ಕೆಲಸ ಮಾಡ್ತೀರಾ? ನಾವು ಕುಕಿಂಗ್ ಸರ್ ಮಾಡೋದು ಮಿಷಿನ್ ಆಸ್ಪತ್ರೆಯಲ್ಲಿ. ಮಿಷನ್ ಹಾಸ್ಪಿಟಲ್ ಕುಕಿಂಗ್ ಕೆಲಸ ಕುಕಿಂಗ್ ಸರ್. ಎಷ್ಟು ವರ್ಷದಿಂದ ಮಾಡ್ತೀರಾ? ನಾವು 9 ವರ್ಷ ಆಯ್ತು ಸರ್. ನಿಮ್ಗೆಲ್ಲ ಪೇಮೆಂಟ್ ಎಲ್ಲ ಕರೆಕ್ಟ್? ನಮಗ್ ಬರ್ತೈತೆ ಸರ್. ಅದೇ ಈಗ ಸ್ಟ್ರೈಕ್ ಇಂದ ನಮ್ಗೆ ನಿಂತೋಗಿತ್ತು. ಮತ್ತೆ ನಮ್ಗೆ ಸಂಬಳ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ನಮ್ಗೆ 2 ತಿಂಗಳು ಮನೆಗೆ ಕಳಿಸ್ಬಿಟ್ಟಿದ್ರು. ಈಗ ತಿರ್ಗಾ ನಾವು ಕಷ್ಟ ಅಂತ ಇದು ಮಾಡಿದ್ಕೆ ತಗೊಂಡು ನಮ್ಗೆ ಕೊಡ್ತಾ ಇದ್ದಾರೆ ಸರ್. ಕೊಡ್ತಾ ಇದ್ದಾರೆ. ಈ ಸ್ಟ್ರೈಕ್ ಮಾಡೋದ್ರಿಂದ ನಿಮ್ಗೆ ತೊಂದರೆ ಆಗಿದೆಯಾ ವೈಯಕ್ತಿಕವಾಗಿ ನಿಮ್ಮ ಕೆಲಸಕ್ಕೆ? ನಮ್ ಕೆಲ್ಸಕ್ಕೆ ಅದೇ ಇದರಿಂದ ತೊಂದರೆ ಆಗಿತ್ತು ಸರ್. ಇವಾಗ ಏನೂ ಇಲ್ಲ. ಈಗ ಈಗ ಅನುಕೂಲ ಆಗಿದೆ. ನಮ್ಗೆ ಏನೂ ತೊಂದರೆ ಇಲ್ಲ ಸರ್.